ಒಳ್ಳೆ ಚಿಲ್ಲರೆ ಥರ ಕಾಮಿಡಿ ಮಾಡ್ತಾನೆ. ಬರೀ ಕಾಮಿಡಿನೇ ಆಗೋದಿಲ್ಲ ಬಿಗ್ ಬಾಸ್ ಗೆಲ್ಲೋದಕ್ಕೆ. ಏನು ಬರೀ ಕಾಮಿಡಿನೇ ಗೆಲ್ಲಕ್ಕಾಗುತ್ತೆ ಸರ್. ಹಿಂದೆ ಪ್ರತಾಪ್ ಹೆಂಗಾಡ್ದ ಅವನು. ಪ್ರತಾಪ್ ಹೆಂಗಾಡ್ದ. ಹಾಂ, ದೇವ್ರಿಗೆ ಹೇಳಿ ಸರ್. ಸರ್ ಬಿಗ್ ಬಾಸ್ ನೋಡ್ತೀರಾ? ಹಾಂ, ನೋಡ್ತೀವಿ. ದಿನ ನೋಡ್ತೀರಾ ಸರ್? ದಿನ ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ ಸರ್? ಅಶ್ವಿನಿ ಕೂಡ ಇಷ್ಟ ಇದ್ದಾರೆ. ಅಶ್ವಿನಿ ಇಲ್ಲಿ ಯಾವಾಗಲೂ ಒಳ್ಳೆ ಚಿಲ್ಲರೆ ಥರ ಕಾಮಿಡಿ ಮಾಡ್ತಾನೆ. ಬರೀ ಕಾಮಿಡಿನೇ ಆಗೋದಿಲ್ಲ ಬಿಗ್ ಬಾಸ್ ಗೆಲ್ಲೋದಕ್ಕೆ. ಅವನು ಆರಾಮಾಗಿ ಕೂಲಾಗಿ ತಾಳ್ಮೆಯಿಂದ ಆಡಬೇಕು. ಮಾತೆತ್ತಿರೆ ಬರೀ ಕಾಮಿಡಿ ಎಲ್ಲ ಚಿಲ್ಲರೆ ಕಾಮಿಡಿ ಎಲ್ಲ ಅಂತಾನೆ. ಅಶ್ವಿನಿ ಗೌಡ, ರಘು, ಕಾವ್ಯ, ಈ 3 ಜನ ಪರವಾಗಿಲ್ಲ ಸರ್. ಇದು ಅಂದರೆ ಹೊರಗಡೆ ಅಂದರೆ ಗಿಲ್ಲಿನೇ ಅಂತಾರೆ ಎಲ್ಲರೂ ಕೂಡ ಸರ್. ಅಂತಾರೆ ಅವ್ರವ್ರ ಫ್ಯಾನ್ಸ್ ಅವ್ರು ಅಂತಾರೆ. ಏನು ಮಾಡೋಕ್ಕಾಗುತ್ತೆ ಅದಕ್ಕೆ? ಅವ್ರಿಗೇನು ಬರೀ ಕಾಮಿಡಿನೇ ಗೆಲ್ಲಕ್ಕಾಗುತ್ತೆ ಸರ್. ಹಿಂದೆ ಪ್ರತಾಪ್ ಹೆಂಗಾಡ್ದ ಅವನು. ಪ್ರಥಮ್ ಹೆಂಗಾಡ್ದ ಅವನು. ಗಳಿಗೆ ನಕ್ಷತ್ರ ಎಲ್ಲ ಚೆನ್ನಾಗಿ ಹೇಳ್ದ ಅವನು. ಎಲ್ಲ ಮಾತಾಡ್ದ. ಹೆಂಗೆ ಅವ್ರು ವಿನ್ ಆಗ್ಲಿಲ್ವ? ಗಿಲ್ಲಿ ಕಷ್ಟ ಆಯ್ತದೆ. ಗಿಲ್ಲಿಗೆ ಬರೀ ಯಾರು ಜನ ನೋಡ್ತಾರೆ ಸರ್. ಜನ ನೋಡ್ತಾರೆ. ಯಾವಾಗಲೂ ಕಾಮಿಡಿನೇ ಇಷ್ಟಪಡ್ತಾರ. ರಘು ಸ್ವಲ್ಪ ನಾರ್ಮಲಾಗಿ ಆಟ ಆಡಬೇಕು. ಅಶ್ವಿನಿ ಗೌಡಲ್ಲಿ ಏನು ಇಷ್ಟ ಆಗುತ್ತೆ ನಿಮಗೆ ಸರ್? ಅವ್ರು ಸ್ಟ್ಯಾಂಡ್ ತಗೊತಾರೆ. ಅವರು ಯಾವುದೇ ಆಗಲಿ ಇದು ಮಾಡೋದಿಲ್ಲ. ಯಾರಿಗೇ ಆಗಲಿ ಫೈಟ್ ಮಾಡ್ತಾರೆ, ಸ್ಟ್ಯಾಂಡ್ ತಗೊತಾರೆ. ಇದ್ದಂಗೆ ಹೇಳ್ತಾರೆ. ಅವ್ರಿಗೆ ಗೆಲ್ಲಬೇಕು ಅಷ್ಟೇ. ಅವ್ರಿಗೆ ಲಾಸ್ಟ್ 2 ವೀಕ್ಸ್ ತುಂಬ ಸೈಲೆಂಟ್ ಆಗಿಬಿಟ್ಟಿದ್ದಾರಲ್ಲ. ಸೈಲೆಂಟ್ ಆಗಿದ್ದಾರೆ. ಇದೆಲ್ಲ ಒಂದೇ ಸೇರಿ ಕೊಟ್ಬಿಟ್ಟಿದ್ದಾರಲ್ಲ ಇಂಥವ್ರಿಗೂ. ಇನ್ಮೇಲೆ ಸ್ಟ್ಯಾಂಡ್ ಆಗ್ತಾರೆ. ಈಗ ರಜತ್ ಹೋಗಿದ್ದಾನಲ್ಲ, ರಜತ್, ಕಾವ್ಯ, ಇವರು ಚೈತ್ರ ಹೋಗಿದ್ದಾರಲ್ಲ, ಇನ್ಮೇಲೆ ಸ್ಟ್ಯಾಂಡ್ ಆಗ್ತಾರೆ. ಓಕೆ, ಅವ್ರಿಗೆ ಫುಲ್ ಫೈಟ್ ಬೀಳುತ್ತೆ ಅಂತೀರಾ ಸರ್? ಎರಡು ಕೈ ಒಂಥವು ಇರುತ್ತೆ. ಒಂದು ಅಶ್ವಿನಿ ಗೌಡ ಇರ್ತದೆ, ಈ ಕಡೆ ಗಿಲ್ಲಿ ಇರ್ತಾನೆ. ಗಿಲ್ಲಿ ಇರ್ತಾರೆ. ಗಿಲ್ಲಿ ಏನು ಇಷ್ಟ ಆಗಲ್ಲ? ಅವ್ನ ಕಾಮಿಡಿನೇ ಇಷ್ಟ ಆಗಲ್ಲ ಸರ್. ಅವ್ನ ಕಾಮಿಡಿನೇ ಇಷ್ಟ ಆಗಲ್ಲ. ಕಾಮಿಡಿ ಮಾಡಬೇಕು. ದ್ರೋಣ್ ಪ್ರತಾಪ್ ಹಿಂದೆಗಡೆ ಇದ್ರಲ್ಲ, ಅವ್ರ ಥರ ಮಾಡ್ಬೇಕು. ಇವ್ನು ಮಾತಿದ್ರೆ ಯಾವಾಗಲೂ ಕಾಮಿಡಿ. ಒಂದು ಮಾತಾಡೋಂಗಿಲ್ಲ ಸರ್. ಯಾರಾಗಲಿ ಮಾತಾಡೋಂಗಿಲ್ಲ. ಅವ್ನಿಗಾಗಲೇ ಒಂಥರ ಕೌಂಟ್ರ್ ಕೊಡೋ ಥರ ಕಾಮಿಡಿ. ಅದು ಸರಿ ಇಲ್ಲ ಅದು. ಮತ್ತು ಇನ್ನೊಂದು, ಈಗ ಎಲ್ಲ ದಿನದ ಎಪಿಸೋಡಲ್ಲಿ 3/4% ಅವರೇ ಗಿಲ್ಲಿನೇ ಇರ್ತಾರೆ. ಗಿಲ್ಲಿನೇ ಇರ್ತಾರೆ. ಬರೀ ಅವ್ನು ಹೇಳಿದ್ವಿ ಬಿಗ್ ಬಾಸು ಸರಿ ಇಲ್ಲ ಹೇಳ್ಬೇಕು ಅಂದರೆ ಬರೀ ಅವನದೇ ಇದು ಮಾಡ್ತಾರೆ. ಅವನದೇ ಕ್ಯಾಮ್ರಾ ಅವ್ನ ಕಡೆಗೆ ಫೋಕಸ್ ಮಾಡ್ತಾರೆ. ಅವ್ನು ಮಾತಾಡೋದು ನೋಡಿದ್ರೆ ಇದು ಇನ್ನೊಬ್ಬ ಇದಾನಲ್ಲ, ದಿಗಂತ್, ಧ್ರುವಂತ್. ಧ್ರುವಂತ ಆಗಲಿ, ಕಾವ್ಯ ಆಗಲಿ, ಮತ್ತು ರಕ್ಷಿತಾ ಆಗಲಿ, ರಘು ಕಡೆಗೆ ಜಾಸ್ತಿ ತೋರಿಸೋದೇ ಇಲ್ಲ ಕ್ಯಾಮ್ರಾನ. ರಘು ಕಡೆ ಕ್ಯಾಮ್ರಾನೇ ತೋರಿಸೋದಿಲ್ಲ ಬಿಗ್ ಬಾಸ್ದವರು. ಬರೀ ಯಾವಾಗಲೂ ಗಿಲ್ಲಿ. ಅವ್ರಿಗೆ TRP ಬೇಕು, ತೋರಿಸ್ತಾರೆ ಗಿಲ್ಲಿನ. ರಘು ಅವ್ರಿಗೆ ಚೆನ್ನಾಗಿ ಆಡ್ತಾರೆ. ಪರವಾಗಿಲ್ಲ ಸರ್. ಇದರಲ್ಲಿ ಸೈಲೆಂಟಾಗಿ ಚೆನ್ನಾಗಿ ಆಡ್ತಾ ಇದ್ದಾರೆ. ರಘುನೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಅಂದರೆ ಟಾಸ್ಕ್ ಅಂತ ಬಂದಾಗ ಆಗಿರ್ಬೋದು, ಅಥವಾ ಎಲ್ಲಿ ವಾಯ್ಸ್ ರೈಸ್ ಮಾಡಬೇಕು ಅಲ್ಲಿ ಮಾಡ್ತಾ ಇದ್ದಾರೆ. ವಾಯ್ಸ್ ರೈಸ್ ಮಾಡ್ತಾ ಇದ್ದಾರೆ. ಕೆಲವು ಕಾಮಿಡಿ ಕೆಲವು ಟಾಸ್ಕ್ ಆಡೋದಕ್ಕೆ ಕಷ್ಟ ಆಯ್ತದೆ ಅವ್ರಿಗೆ. ರಘು ಅವ್ರಿಗೆ ಈ ಬಗ್ಗಿ ಎದ್ದೋಳೋದು ಅವೆಲ್ಲ ಕಷ್ಟ ಆಯ್ತದೆ. ಅದು ಇದರಲ್ಲಿ ಪರವಾಗಿಲ್ಲ ಆಟ ಆಡ್ತಾರೆ. ಮೊನ್ನೆ ಒಂದು ನಾಮಿನೇಷನ್ ಅಂತ ಬಂದಾಗ ಅದು ಚೂರಿ ಹಾಕೋದಿತ್ತಲ್ಲ. ಚೂರಿ ಹಾಕೋದಿತ್ತು. ಆ ಟೈಮಲ್ಲಿ ರಾಶಿಕಾ ಜೊತೆಗೆ ನೀವು ಹೇಳ್ದಂಗೆ ಇಲ್ಲಿ ಅವ್ರೇನೋ ಮಾತಾಡ್ತಾ ಇದ್ರೆ ಅಂತ ಕೇಳಿಸ್ಕೊಳ್ಳೋಕೆ ರೆಡಿ ಇಲ್ಲ ಅನ್ಸುತ್ತೆ. ಯಾರು? ಗಿಲ್ಲಿ. ಹೌದು, ಅವ್ರು ಮಾತಾಡೋದು ಅವ್ರು ಕೇಳಿಸ್ಕೊಂಡು ಬರೀ ಯಾವುದೊಂದು ಅರ್ಜೆಂಟ್ ಸಿಕ್ಕಾಬಿಡ ಫಾಸ್ಟ್ ಆಗಿದ್ದಾನೆ ಗಿಲ್ಲಿ. ನಾಳೆನೇ ಗೆದ್ಬಿಡ್ಬೇಕು ಅಂದ್ಕೊಂಬಿಟ್ಟಿದ್ದಾನೆ ಅವನು ಗಿಲ್ಲಿ. ಅದು ಇನ್ನೂ 45 ದಿನ ಹೋಗ್ಬೇಕು. ಅವನು ಆರಾಮಾಗಿ ನಿಧಾನ ಕಾಡಿದ್ರೆ ಅವ್ನು ಗೆಲ್ತಾನೆ. ಕಾಮಿಡಿ ಸ್ವಲ್ಪ ಬಿಟ್ಟು ಕಾಮಿಡಿನೇ ಇರಲಿ. ಕಾಮಿಡಿ ಮತ್ತೆ ಮಧ್ಯಮದಲ್ಲಿ ಈಕ್ವಲಾಗಿ ಆಗಿದ್ರೆ ಗೆಲ್ತಾನೆ. ಇಲ್ಲ ಅಂತಂದರೆ ಅಶ್ವಿನಿ ಗೌಡನ ರಘುನ ಬೀಟ್ ಮಾಡ್ತಾರೆ. ಕಾಮಿಡಿನೇ ಅವ್ನಿಗೆ ಮುಳ್ಳಾಗುತ್ತೆ. ಕಾಮಿಡಿನೇ ಮುಳ್ಳಾಗುತ್ತೆ ಅವ್ನಿಗೆ. ಜನ ಎಷ್ಟು ಅಂತ ಇಷ್ಟಪಡ್ತಾರೆ ಸರ್ ಕಾಮಿಡಿನ. ಬರೀ ಆಮೇಲೆ ಕಾಮಿಡಿನೂ ನೋಡಿ, ಸುದೀಪ್ ಬಂದಾಗ ಸೈಲೆಂಟಾಗಿ ಒಳ್ಳೆ ಸೈಲೆಂಟ್ ಹಿಂಗೆ ಕೈ ಕಟ್ಕೊಂಡು ಏನೂ ಗೊತ್ತಿಲ್ಲದ ಥರ ಕೂತಿರ್ತಾನೆ. ಇದ್ದಂತೆ ಇಲ್ಲಿ ಯಾರನ್ನೂ ಒಂದು ಮಾತಾಡೋಂಗಿಲ್ಲ ಅವನು. ಅದರ ಯಾರನ್ನೊಂದು ಮಾತಾಡೋಂಗಿಲ್ಲ, ಎದ್ಬಿಡ್ತಾನೆ. ವಯಸ್ಸಿಗೂ ಬೆಲೆ ಕೊಡಲ್ಲ. ಆ ಥರ ಮಾತಾಡ್ತಾನೆ ಅವನು. ಅದೇ ಹೊರಗಡೆ ಅವ್ರು ಕೆಲವರು ಹೇಳೋದೇನಂದರೆ, ಒಳಗಡೆ ಅವರು ಕೂಡ ಅಂದರೆ ಬೇರೆಯವ್ರನ್ನ ಹೀಯಾಳಿಸಿ ಮಾತಾಡ್ತಾನೆ ಅಂತ, ಹೀಯಾಳಿಸಿ ಕಾಮಿಡಿ ಮಾಡ್ತಾನೆ. ಹೌದು. ಅವ್ನು ಏಕವಚಲ್ಲಿ ಅವ್ರ ವಯಸ್ಸಿಗೆ ಗೌರವ ಕೊಡಲ್ಲ. ಅವ್ನು ಇದು ಕೊಡೋದಿಲ್ಲ. ಒಂದು ಹೀಯಾಳಿಸಿ ಏನೋ ಒಂಥರ ಹೀಯಾಳಿಸಿ ಹಳ್ಳಿಲಿ ಹೀಯಾಳಿಸ್ತಾರಲ್ಲ. ನಾನು ಹಳ್ಳಿ ಬಗ್ಗೆ ಇದು ಮಾಡ್ತಾ ಇಲ್ಲ. ನಾನು ಹಳ್ಳಿಯಿಂದ ಬಂದವನೇ. ಆದರೂ ಅವನು ಕಾಮಿಡಿ ಒಂದು ಗೌರವ ಆಗಲಿ, ಒಂದು ಇದಾಗಲಿ ಅವನೇ ಹಾಳು ಮಾಡ್ಕೋತಾನೆ. ಅವ್ರದ್ದು ಬಿಗ್ ಬಾಸ್ಗೆ ಹೋಗ್ಬಿಟ್ಟು ಇಲ್ಲಿ ಕ್ಲೀನಾಗಿ ಆಡಿದ್ರೆ ಅವನಿಗೆ ಇದೆ ಮುಂದೆ. ರಕ್ಷಿತಾ ಆಟಕೊಂಡು ಹಾಕೋಕ್ಕಿಲ್ಲ ಸರ್. ಅವಳು ಟಂಕಣಕ ಅಂತ ಆಡ್ತಾಳೆ. ಏನು ಸರ್ ಅವಳು ಅವಳು ನೆನ್ನೆ ನೋಡಿದ್ರೆ ಅವಳು ಎಲ್ಲರೂ ಸುಮ್ಮನೆ ಆಡ್ತಾರೆ. ನೀರಿಗೆ ಒಳ್ಳೆ ಡಬ ಅಂತ ಮನೆ ಪ್ರೊಮೋ ಬಿಟ್ಟಿದ್ದಾರೆ. ಡಬ ಅಂತ ಹೊಡಿದಾರೆ. ಗೇಮ್ ಆಡೋ ಅಂತ ಬಿಟ್ಟಿದ್ದಾರೆ. ಅವ್ರು ನೀರು ಹೊಡೆ ಬಿಟ್ಟಿದ್ದಾರೆ ಅವಳಿಗೆ. ಅವಳೆಲ್ಲ ಹೋಗಿ ಹಳ್ಳಿಲಿ ಎಡಿಕೈ ತಿನ್ಬೇಕು ಅಷ್ಟೇ ಅವಳು. ಅದೇ ಬಿಗ್ ಬಾಸ್ ರೂಲ್ಸ್ ಬ್ರೇಕ್ ಮಾಡಿದ್ರು ಅನ್ಸುತ್ತಾ? ಬ್ರೇಕ್ ಮಾಡಿದ್ದಾರೆ. ಈಗ ಮೊನ್ನೆ ಅವ್ರ ಬಗ್ಗೆ ಸ್ಟ್ಯಾಂಡ್ ತೊಗೊಳ್ಬಿಟ್ಟು ಮಾಡೋ ಬಗ್ಗೆ ಸ್ಟ್ಯಾಂಡ್ ತೊಗೊಳ್ತಿದ್ರು. ಹೌದು. ಸರಿಯಾಗಿತ್ತು. ಅದು ಸರಿ ಇಲ್ಲ. ಅದು ಮಾಳು ಸರ್ ಕರೆಕ್ಟಾಗಿ ಆಡಿದ್ರೆ ಮಾಳು ಇನ್ನಾಗ್ತಾ ಇದ್ದ ಅವ್ನು ಯಾಕೋ ಮಾಳು ಮ್ಯಾಕೆ ಎದ್ದೇಳ್ತಾನೆ ಇಲ್ಲ ಮಾಳು. ಅವ್ನು ಫ್ಯಾನ್ಸ್ ಇದ್ದಾರೆ, ಉತ್ತರ ಕನ್ನಡ ಫ್ಯಾನ್ಸ್ ಇದ್ದಾರೆ, ಎಲ್ಲ ಇದ್ದಾರೆ. ಅವನು ಸ್ವಲ್ಪ ಈಗಲೂ ಸ್ಟ್ಯಾಂಡ್ ತೊಗೊಂಡ್ರೆ ಅವ್ನು ಬರ್ತಾರೆ ಸರ್. ಅವ್ನು ಯಾಕೋ ಅವನಿಗೆ ಸಪ್ಪೆ, ಅವನು ಏನೂ ಇಲ್ಲ ಅವನು. ಇನ್ನು ಧ್ರುವಂತ ಬಂದ್ಬಿಟ್ಟು ಮೊನ್ನೆ ಟೀ ಗಾಂಚಲಿ ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಮಾತಾಡಬಾರ್ದು ಸರ್. ಯಾರಾಗಲಿ ಟೀ ಗಾಂಚಲಿ ಅಂತ ಮಾತಾಡಬಾರ್ದು.
ನೆಕ್ಸ್ಟ್ ವಾರ ಅವನು ಇಲ್ಲ ಮಾಳು ಇಬ್ಬರಲ್ಲಿ ಒಬ್ರು ಹೋಗ್ತಾರೆ ನೋಡಿ. ಮಾಳಲ್ಲಿ ಇಬ್ರು ಹೋಗ್ತಾರೆ. ಅವ್ರಿಬ್ರಲ್ಲಿ ಯಾರನ್ನೋ ಒಬ್ರು ಹೋಗ್ತಾರೆ. ಈಗ ಮೊನ್ನೆ ಜಾಹ್ನವಿ ಹೊರಗಡೆ ಬಂದಿದ್ದು, ಹೊರಗಡೆ ಬಂದಿದ್ದು ಸರಿಯಾಗಿದೆಯಾ? ಜಾನ್ವಿ ಆಟ ಆಡ್ತಾ ಇದ್ರು ಸರ್, ಎಲ್ಲರಿಗಿಂತ ಹೇಳ್ಬೇಕು ಅಂದ್ರೆ ಆಟ ಆಡ್ತಾ ಇದ್ರು. ಇನ್ನೊಂದು ಸ್ವಲ್ಪ ದಿನ ಇರಬೇಕಾಗಿತ್ತು ಜಾನ್ವಿ. ಆ ಜಾನ್ವಿ ಲೆಕ್ಕ ಹಾಕೊಂಡ್ರೆ ಮಾಳು ಆಗಲಿ ಇವರಾಗಲಿ ಏನೂ ಇಲ್ಲ ಅಲ್ಲಿ. ಜಾನ್ವಿ ಚೆನ್ನಾಗಿ ಆಟ ಆಡ್ತಾ ಇದ್ದು. ಜಾಹ್ನವಿ ಬದಲು ಯಾರು ಬರಬೇಕಿತ್ತು ಹೊರಗಡೆ? ಮಾಳು ಬರಬೇಕಿತ್ತು. ಮಾಳು ಅವ್ನು ಏನು ಆಡ್ತಾನೆ ನೋಡಿ, ನೀವೇ ನೋಡಿ, ಏನು ಆಡ್ತಾನೆ ಇಲ್ಲ ಅವನು. ಅವ್ನು ಕರೆಕ್ಟಾಗಿ ಅವ್ನ ಕಡೆ ಕ್ಯಾಮ್ರಾನೇ ಫೋಕಸ್ ಮಾಡಲ್ಲ ಸರ್ ಬಿಗ್ ಬಾಸ್. ಅವ್ನು ಎಲ್ಲೋ ಒಂದು 2 ನಿಮಿಷ ತೋರಿಸ್ತಾರೆ ಬಿಟ್ಬಿಡ್ತಾರೆ ಅಷ್ಟೇ. ಅವನ ಪಾಪ ಅವನು ಬರೀ ಗಿಲ್ಲಿನೇ ಫೋಕಸ್ ಬರೋ ಗಿಲ್ಲಿನೇ ಫೋಕಸ್ ಮಾಡ್ತಾರೆ. ಈಗ ರಜತ್ ಮತ್ತು ಚೈತನ್ಯ ವೈಲ್ಡ್ ಕಾರ್ಡಿಂದ ಎಂಟ್ರಿ ಕೊಟ್ಟಿದ್ದಾರೆ. ಈಗ ಹಳೊಬ್ಬರಿಗೆ ಚಾನ್ಸ್ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅಂತೀರಾ, ಇಲ್ಲ ಹೊಸ ಯಾರು ಕೊಡಬೇಕು? ನನ್ನ ವೈಯಕ್ತಿಕ ಪ್ರಕಾರವಾಗಿ ಅವ್ರಿಗೆ ಹೆಂಗೆ ಕೊಟ್ಟಿದ್ದಾರೆ ಅಂತಂದರೆ, ಈ ಸರಿ ಬಿಗ್ ಬಾಸ್ ಕಂಟೆಂಟರ್ಸ್ಗಳು ಒಬ್ಬರು ಸರಿ ಇಲ್ಲ. ಅವರಿಬ್ಬರು ಬಂದು ಇನ್ನೊಂದು ಸ್ವಲ್ಪ TRP ಎತ್ತಾನ, ಬಿಗ್ ಬಾಸ್ ಮ್ಯಾಲ್ಗೆ ಎತ್ತಾನ ಅಂತ ಕಳಿಸಿದ್ದಾರೆ ಹೊರತು ಬಿಗ್ ಬಾಸ್ದವರು ಅವ್ರಿಗೆ ಗೆಲ್ಲೋದಿಲ್ಲ ಬಿಡಿ. ಅವ್ರು ಬರೋದಿಲ್ಲ, ಅವ್ರು ಬಿಗ್ ಬಾಸ್ ಅವರೇ ಗೆಲ್ಸೋದಿಲ್ಲ. ಚೈತ್ರನೇ ಆಗಲಿ ರಜತ್ನೇ ಆಗಲಿ ಫೈನಲ್ಗೂ ಬರೋದಿಲ್ಲ. ಈ TRPಗೋಸ್ಕರ ಇವ್ರನ್ನ ರಜತ್ನೇ ಆಗಲಿ ಚೈತ್ರನೇ ಆಗಲಿ ಕಳಿಸಿದ್ದಾರೆ. ಇವ್ರು ಸಪ್ಪೆ ಆಗಿ ಸುಮ್ಮನೆ ಸೊ ಯಾವಲ್ಲಿ ಒಬ್ಬರನ್ನ ಹೇಳ್ಕೊಂಡಂಥವ್ರು ಒಬ್ಬರನ್ನ ಇದ್ದಾರೆ ಕಂಟೆಸ್ಟೆಂಟ್. ಗಿಲ್ಲಿ ಅಶ್ವಿನಿ ಗೌಡ ಬಿಟ್ರಿ ಇನ್ನಾರು ಇದು ಯಾರನ್ನ ಎಲ್ಲ ಸಪ್ಪೆ. ಇನ್ನು ಹೊರಗಡೆ ಎಲ್ಲ ಪಬ್ಲಿಕ್ ಹೇಳ್ತಾರೆ ಗಿಲ್ಲಿ 1 ಮ್ಯಾನ್ ಶೋ, ಬಿಗ್ ಬಾಸ್ ಅಂದರೆ 1 ಮ್ಯಾನ್ ಶೋ ಆಗಿತ್ತು. ಗಿಲ್ಲಿನ ತುಳಿಯೋಕ್ಕೋಸ್ಕರ ರಜತ್ ಮತ್ತು ಚೈತನ್ಯ ಇಲ್ಲ TRPನೇ ಇರಲಿಲ್ಲ ಅಲ್ಲಿ. ಅವ್ರು ಏನು ಹೇಳ್ಕೋಬೋದು, ಬಿಗ್ ಬಾಸ್ ಅವರು TRPನೇ ಇರಲಿಲ್ಲ. ಯಾರು ನೋಡೋರೆ ಜನ ಕಮ್ಮಿ ಆಗಿಬಿಟ್ಟಿದ್ರು ಈ ಸರಿ. ಕಂಟೆಸ್ಟೆಂಟ್ಗಳು ಒಬ್ಬರು ಸರಿ ಇಲ್ಲ. ಅದಕ್ಕೋಸ್ಕರನೇ ಇವ್ರಿಗೆಲ್ಲ ಈ ರಜತ್ ಆಗಲಿ ಚೈತ್ರಗೌಡ ಆಗಲಿ ಮಂಜಣ್ಣ ಆಗಲಿ ಒಂದು ವಾರ ಬಂದು ಇದ್ದು ಹೋಗಿ ಸ್ವಲ್ಪ ಮ್ಯಾಲೆ ಕೆತ್ತೋಣ ಅಂತ ಇವ್ರು ಕಳಿಸಿದ್ದಾರೆ ಒಳಗಡೆಗೆ, ಅಷ್ಟೇ, ಇನ್ನೇನಿಲ್ಲ. ಹಳೆ ಸೀಸನ್ ನೋಡಿದ್ರಾ ನೀವು? ಹಾಂ ನೋಡಿದ್ದೀವಿ ಸರ್. ಅದಕ್ಕೆ ಏನು ಡಿಫ್ರೆನ್ಸ್ ಅನ್ಸುತ್ತೆ ಸರ್? ಅದ್ರಾಗೆಲ್ಲ ಚೆನ್ನಾಗಿ ಆಡ್ತಾಯಿದ್ರು, ಒಳ್ಳೆ ಫೈಟ್ ಇತ್ತು, ಎಲ್ಲ ಇತ್ತು, ಕಂಡಕ್ಟರ್ಗಳು ಚೆನ್ನಾಗಿದ್ದರು. ಇದರಲ್ಲಿ ಒಬ್ಬರಿಂದ ಸರಿಯಾಗಿ ಇಲ್ವಲ್ಲ ಸರ್. ಏನು ಮಾಸ್ಟರ್ ಮೈಂಡು ಅಥವಾ ಏನೋ ಒಂದು ಕ್ರಿಯೇಟಿವ್ ಆಗಿ ಏನೋ ಮಾಡ್ತಾ ಇಲ್ಲ. ಹೌದು, ನಾವು ಡ್ರೋನ್ ಪ್ರತಾಪ್ ನೋಡಿ, ಮತ್ತು ಇನ್ನೊಬ್ಬ ಡ್ರೋನ್ ಪ್ರತಾಪ್ ಮತ್ತು ವಿಶ್ವದ ಪಾಠ ಮಾಡ್ತಾ ಇರಲ್ಲ, ವಿನಯ್ ಪ್ರತಾಪ್ ಹೆಂಗೆ ಇದು ಮಾಡ್ತಾ ಇದ್ರು. ಇದರಲ್ಲಿ ತುಕಾಲಿ ಆಗಲಿ, ನಮ್ಮ ಕೋಲಾರದವರು ಹೊರ್ತೂರು ಆಗಲಿ, ಅವರೆಲ್ಲ ಹೆಂಗಿದ್ರು. ಆ ಥರ ಒಬ್ರು ಇದ್ದಾರೆ ಸರಿ ಕಂಡಕ್ಟರ್ಗಳು. 10ನೇ ಸೀಸನ್ ಸರ್. ಹಾಂ ಅಲ್ವಾ, ಎಲ್ಲ ಚೆನ್ನಾಗೇ ಇತ್ತು, ಎಲ್ಲ ಸೀಸನ್ನು ಚೆನ್ನಾಗೇ ಇತ್ತು. ನಮ್ಮ ಅಕುಲ್ ಬಾಲಾಜಿ ಅವರು, ನಮ್ಮ ಇವರು ವಿಜಯ್ ರಾಘವೇಂದ್ರ ಸರ್ ಅವರಿಗೆ, ಲೋಕೇಶ್ ಅವ್ರ ಮಗ ಅವರು ಎಲ್ಲ ಚೆನ್ನಾಗಿತ್ತು. ಈ ಸೀರೆಲ್ಲ ಡಮ್ಮಿ ಕ್ಯಾಂಡಿಡೇಟ್ಗಳು ಹಾಕ್ಬಿಟ್ಟು ಎಲ್ಲ TRP ಇಲ್ಲ ಅಂತ ನಮ್ಮ ಸುದೀಪ್ ಸರ್ ಹೇಳ್ಬೋದು. ನಮ್ಮ ಸುದೀಪ್ ಸರ್ ಅಭಿಮಾನಿನೇ ನಾವು, ಅವ್ರ ಕೈ ಮುಗಿದೇ ಹೇಳ್ತೀನಿ. TRP ಎಲ್ಲರಿಗಿಂತ ಜೋರಾಗೈತೆ ಅಂತ ಹೇಳ್ಬೋದು. ಖಂಡಿತ ಇಲ್ಲ ಸರ್. ನೀವು ಅದಕ್ಕೋಸ್ಕರನೇ ರಜತ್ನ ಚೈತ್ರನ ಕಳ್ಸ್ಕೊಟ್ಟಿದ್ದೀರಿ. ಅವ್ರು ಬಂದು ಏನು ಮಾಡ್ತಾರೋ, ಇನ್ನು 1 ವಾರ ಆಗಿದೆ ಬಂದು. ಅವ್ರು ಯಾಕೋ ಸೈಲೆಂಟಾಗಿದ್ದಾರೆ, ಎಲ್ಲೂ ತೋರಿಸ್ತಾ ಇಲ್ಲ. ಅವ್ರು ಆಟ ಹೋದ ಸರಿ ಆಟ ಆಡಿದ್ದು, ಇನ್ನೂ ಆಟ ಆಡ್ತಾ ಇಲ್ಲ. ರಜತ್ ಆಗಲಿ ನಮ್ಮ ಚೈತ್ರ ಆಗಲಿ ಇನ್ಮೇಲೆ ಏನು ಮಾಡ್ತಾರೋ, ಎಲ್ಲಿಗೆ ತಗೊಂಡು ಹೋಗ್ತಾರೋ, ಯಾರು ಇದನ್ನ ಹಾಕ್ತಾರೋ ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ 2 ಕೈ ಇದ್ದಿರ್ತಾರೆ. ಈ ಕಡೆ ಅಶ್ವಿನಿ ಇರ್ತಾರೆ, ಈ ಕಡೆ ಗಿಲ್ಲಿ ಇರ್ತಾರೆ. ಥರ್ಡು ರಕ್ಷಿತಾ, ಇಲ್ಲ ಅಂದರೆ ರಘು. ಮೊನ್ನೆ ರಜತ್ ಈಗ ಬರೀ ಗಿಲ್ಲಿ ಕಾಮಿಡಿ ನಗ್ತಾ ಇದ್ದಾರೆ, ಆಟನೇ ಆಡ್ತಾ ಇಲ್ಲ ಅಂತ ಹೊರಗಡೆ ಟ್ರೋಲ್ ಮಾಡ್ತಾ ಇದ್ದಾರೆ. ಒಂದು ರಜತ್ ಉಡ್ಸೋದೇ ಬೇಡ, ನಗ್ತು ಸಾಯಿಸ್ತೇನೆ ಅಂತ ಒಂದು ಟ್ರೋಲ್ ಮಾಡ್ತಾ ಇದ್ದಾರೆ. ರಜತ್ ಮುಂದೆ ಗಿಲ್ಲಿ ಎಲ್ಲಿ ಸರ್? ರಜತ್ ಮುಂದೆ ಗಿಲ್ಲಿ ಏನೂ ಇಲ್ಲ. ಅಂದರೆ ಗಿಲ್ಲಿ ಜೊತೆ ಸೇರಿಬಿಟ್ಟು ಕಾಮಿಡಿ ಆಗಿಬಿಡ್ತಾರೆ ಅಂತ ರಜತ್ ಹೇಳೋಕ್ಕಾಗಲ್ಲ. ಅವರು ಒಳ್ಳೆಯವರು, ಅವರು ಒಂದು ಆತ್ಮ ಚೆನ್ನಾಗಿದೆ. ಅವರು ಕಾಮಿಡಿನೂ ಆಗ್ಬಿಡ್ಬೋದು. ಗಿಲ್ಲಿ ಜೊತೆ ಸೇರ್ಕೊಂಡು ರಜತ್ ಅವರು ಆದರೂ ಆಗ್ಬಿಡ್ಬೋದು, ಹೇಳೋಕ್ಕಾಗಲ್ಲ. ಅವರು ಒಳ್ಳೆ ಫೈಟ್ ಕೊಡಲಿ ಅಂತ ಕರೆಸಿದ್ದಾರೆ. ಅವರೆಲ್ಲ ಬರೋದಿಲ್ಲ, ಅವರೆಲ್ಲ ರಜತ್ ಅವರೆಲ್ಲ, ಅವರೆಲ್ಲ ಟಾಪ್ 5-6 ಬರೋದಿಲ್ಲ. ಅವ್ರು ಹೋಗ್ತಾ ಇರ್ತಾರೆ. ಅವರು ಸುಮ್ಮನೆ ಕರೆಸಿದ್ದಾರೆ ಅಷ್ಟೇ. ಟಾಪ್ 5 ಯಾರು ಬರ್ಬೋದು ಸರ್? ಅಶ್ವಿನಿ ಗೌಡ, ಗಿಲ್ಲಿ, ರಘು, ಇವಳು ಡಂಕಣಗ ಹುಡುಗಿ ರಕ್ಷಿತಾ, ಕಾವ್ಯ. ಟಾಪ್ 2 ಯಾರು ಬರ್ಬೋದು ಗೆಲ್ಲೋದು? ಗಿಲ್ಲಿ, ಅಶ್ವಿನಿ ಗೌಡ ಏನಾದ್ರು ಗೆಲ್ಬೋದಾ ಮೇಡಮ್ ಅವರು? ಸರ್ ಅವ್ರು ಗೆಲ್ಲಬೇಕು ಅಂತ ನಾವು ಹೇಳ್ತೀವಿ, ನಾವು ಅಂದ್ಕೊಂಡಿದ್ದೀವಿ. ನಾವು ಅವ್ರಿಗೆ ವೋಟ್ ಮಾಡ್ತೀವಿ, ನೋಡೋಣ ಏನಾಗುತ್ತೆ.